ಬರಿ ಅಕ್ಕಿ ಗಾಡಿ ಹಿಡಿದ ಕೃಷಿ ನಮ್ಮ ಹೆಸರು ಅಕ್ಕಿ ಗಾಡಿ ಯಾರು ಹಿಡಿದಿರ್ತಾರಂತ ಸರ್ ಅದಕ್ಕೆ ಹೋಗಿ ಇವರು ಅಕ್ಕಿ ಗಾಡಿ ಬಿಡಿಸಿ ಕಳ್ಸ್ತಾರೆ ಮಾರುತಿ ಉದಾಹರಣೆ ಟೀಮ್ ಹೋಗ್ತಾರೆ ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಮರುಸ್ವಾಮಿ ಗಾಡಿ ಐತಿ ಮರುಸ್ವಾಮಿ ಮಂತ್ಲಿ ಕೊಡ್ತೇವೆ ಅಂತೇಳಿ ನನ್ನ ಹೆಸರು ಉಪಯೋಗಿಸಿ ಅವ್ರಿಗೆ ಎದರ್ಸಿ ಗಾಡಿ ಬಿಡಿಸಿ ಕಳ್ಸೋಣ ಸರ್ ಅಕ್ಕಿ ಗಾಡಿ ನಂತರ ಮಂತ್ಲಿ ತೊಗೊತಾರೆ ಸರ್ ತಿಂಗಳ 3 ಲಕ್ಷ ರೂಪಾಯಿ. ಲಾಸ್ಟ್ ಟೈಮ್ ಈಗ ಜುಮ್ಮಾ ಹತ್ರ ಇದು ನಮ್ಮ ಹಿಟ್ನಳ್ಳಿ ಹತ್ರ ಹಿಡಿದಾಗ ನಮ್ಮ ಹೆಸರು ಹೇಳ್ಯಾರ ಸರ್ ಅಲ್ಲಿ ಅವ್ರು ಪರಿಚಯದವರಿದ್ರು ನನಗೆ ಫೋನ್ ಹಚ್ಚೋದು ಸರ್ ಇಲ್ಲ ನಿಮ್ಮ ಹೆಸರು ಈ ಥರ ಮಾಡ್ತಾ ಇದ್ದಾರಂತೆ ಸಂದೀಪ್ ಪವಾರ್ ಅಂತ ಹುಡುಗ ಅಲ್ಲಿ ಹೋದ ಸರ್ ಇವನಿಗೂ ಹೊಡೆದಾರ ಸರ್ ಮರುಸ್ವಾಮಿ ಕಡೆದವ್ರಿಗೆ ಸ್ಟೇಷನ್ ಹೊಡೆದ ಮೇಲೆ ನಾ ಅಲ್ಲಿ ನನಗೆ ಲೊಕೇಶನ್ ಕಳಿಸ್ ನಾನೇ ಬರ್ತೀನಿ ಅಂತ ಹೇಳಿದೆ ಆ ಲೊಕೇಶನ್ಗೆ ನಾನು ಹೋದ ಸರ್ ಹೋದ ಕೂಡಲೇ ಎಲ್ಲರೂ ಇಲ್ಲ ತಪ್ಪಾಗದ ಗಾಡಿ ಬಿಡಿಸಿ ಕಳಿಸ್ರಿ ಏನಾರ ಮಾಡ್ರಿ ಅಂದ್ರು ನಾವು ಒಬ್ಬರು ಪೇಪರ್ದವ್ರು ಇದ್ರು ಸರ್ ಪೇಪರ್ದವ್ರಿಗೆ ಒಂದು KSR ಪಕ್ಷದವರು ಯಾವುದೋ ಕಾರ್ಯಕರ್ತರು ಇದ್ರು ಏನು ಮಾಡ್ತಾರೆ ಮಾಡ್ರಿ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಮಾರುತಿ ಬಿಡೋದು ನಾ ಏನಂದ ಸರ್ ನಿಮ್ದು ಏನು ಐತಪ್ಪ ನಿಮ್ಮ ಸಂಘಟನೆ ಏನು ರೆಕಾರ್ಡ್ ಮಾಡಿರಿ ನನ್ನ ಹೆಸರು ಅದಕ್ಕೆ ನೀವು ಸುಮ್ಮನೆ ಯೂಸ್ ಮಾಡ್ಲಾತ್ತೀರಿ ಅಂತೇಳಿ ಕಿಶನ್ ಹೇಳಿ ಅವ್ರಿಗೆ ದರ್ಶನ ಆಯ್ತು ರೀ ತಪ್ಪಾಗ್ಯದ ಅಂತ ಹೇಳಿದ್ರು ನಾನು ಅಲ್ಲಿ ಬಂದುಬಿಟ್ಟಿನಿ ಸರ್ ಅದೇ ದಿನ 25ನೇ ತಾರೀಕಿಗೆ ಹೋಗಿ ಗ್ರಾಮೀಣ ಸ್ಟೇಷನ್ದಾಗ ನಾನು ಹುಡುಗಂದು ಅಟ್ರಾಸಿಟಿ ಕೇಸ್ ಮಾಡೋದು ಸರ್ ಬಂದು ನಾವು ಹೊಡೆದ್ರು ಜಾತಿ ಎತ್ತಿ ಬೈದರು ಅಂತ ಹೇಳಿ ಒಂದು ಅಟ್ರಾಸಿಟಿ ಮಾಡೋದು ಸರ್ ಅದಕ್ಕೆ ಇದ್ರ ಮೇಲೆ ಅವ ಸಾಕಷ್ಟು ಅವ್ನು ಎಲ್ಲ ಹಚ್ಚಿನ ಸರ್ ಪೊಲೀಸರು ಇದ್ರಾಗ ಒಂದು ಕೇಸ್ನಾಗ ಇದು ಗೌರ್ಮೆಂಟ್ ಸಾಕ್ಷಿ ಆಗ್ತಾನೆ ಸರ್ ಸಾಕ್ಷಿ ಆಗೋ ಟೈಮ್ದಾಗ ಏನು ತೊಗೊಂಡು ಆಗಿರ್ತಾನೆ ಸಾಕ್ಷಿ ರಿಟರ್ನ್ ಹೇಳೋದು ಸಾಕ್ಷಿ ಎವಿಡೆನ್ಸಿಗೆ ಬಂದ ಕೂಡಲೇ ಮುಂದಿನ ವರ್ಷ 50,000 ರೂಪಾಯಿ ತೊಗೊಂಡ್ಬಿಟ್ಟು ಸಾಕ್ಷಿ ಹೇಳೋದಿಲ್ಲ ನೀವು ರೊಕ್ಕ ಕೊಟ್ಟರೆ ನಾನು ಸಾಕ್ಷಿ ಹೇಳಲ್ಲ ಇಟ್ಟಿಕೊಂಡು ಹೇಳ್ತೇನೆ ಅಂತ ಬ್ಲ್ಯಾಕ್ ಮಾಡ್ತಾನೆ ಸರ್ ಈಗಿಂದ ಹೋದ ವರ್ಷ ಒಂದು ಗಾಂಧಿ ಇದು ನಮ್ಮ CMದಾಗ ಒಂದು ಕೇಸ್ ಅದ ಸರ್ ಅಲ್ಲಿ ಏನು ಮಾಡೋಣ ಸರ್ ಒಂದು ಆಟೋ ಡ್ರೈವರ್ನ ಆಟೋ ಇದ್ರಾಗ ಒಂದು ಗಾಂಜಾ ಇಟ್ಟು ಅವ್ನಿಗೆ ಶಿಕ್ಷಾಕ್ ಮಾಡಿ ಸರ್ 5 ಲಕ್ಷ ರೂಪಾಯಿ ತಂದು ಅದು ದೇವ್ರ ಪುಣ್ಯಕ್ಕೆ ಅವ್ನಿಗೆ CCTV ಫುಟೇಜ್ ಅದು ತಂದು ಕೂಡಲೇ ಇವನಿಗೆ 8 ಆರೋಪಿ ಮಾಡಿಕೊಂಡು ಕಳ್ಸ್ಯಾರ ಸರ್ ಇನ್ನೂ 10 ಮಂದಿ ಆರೋಪಿ ಅದ್ರಾಗ 8 ಆರೋಪಿ ಸರ್ ಸಾಕಷ್ಟು ಕಡೆ ಇದು ಬ್ಲ್ಯಾಕ್ಮೇಲ್ ಮಾಡತ್ತಾನ ಸರ್ ಅದು ಸಂಘಟನೆ ಹೆಸರು ಈಗ ಇವರು ಸಂಘಟನೆದವ್ರು ಇವ್ರು ಅಫ್ಜಲ್ಪುರದವ್ರು ಅದಾರ ಸರ್ ಅವರು ಆಳಂದ ತಾಲೂಕದವ್ರು ಇವರು ನನ್ನ ಪರವಾಗಿ ಬರ್ತಾರೆ ಆಮೇಲೆ ಫುಡ್ದವರು ಅವತ್ತು ಪೇಪರ್ದವ್ರು ಫೋನ್ ಹಚ್ಚಿದ್ರೆ ಫೋನ್ ಅವರು ರಿಸೀವ್ ಮಾಡಲ್ಲ ಸರ್ ಅವ್ರು ಹಚ್ಚಿದ್ರೆ ನನ್ನ ಮುಂದೆ ಹಚ್ಚಿದ್ರು ಸರ್ ಅವರು ರಿಸೀವ್ ಮಾಡಲ್ಲ ಇವ್ರನ್ನ ಓಪನ್ ಹೇಳ್ತಾರೆ ನೀವು ಇದೇ ಏನು ಸೀಸ್ ಮಾಡಿಸಿ ನೀವು ಏನು ಉಪಯೋಗಿಲ್ಲ ಅಲ್ಲ ಇದು ಮಾಡ್ಕೊತೆ ಇಲ್ಲೇ ಏನು ತೊಗೊಂಡ್ಬಿಟ್ಟು ಕಳ್ಸಂತ ಓಪನ್ ಹೇಳ್ತಾರೆ ನೀವು ಏನು ಮಾಡಿ ಉಪಯೋಗಿಲ್ಲ ಅಂತ ಹೇಳಿ ಮಾರುತಿ ಗುದ್ದಾಡತ್ತಂತ ಸರ್ ಅದಕ್ಕೆ ನೋಡಿ ಸರ್ ಖಾಲಿ ಪುಕ್ಷತೆ ನಾನು ಸಫರ್ ಮಾಡಲ್ಲ ಸರ್ ಅದ್ರಾಗ ಈಗ 2-3 ತಿಂಗಳಿಂದ ಇಂಡಸ್ಟ್ರಿಯಲ್ದಾಗ ಹಿಂಗೆ ಮಾಡಿ ಪ್ಲಾಸ್ಟಿಕ್ದವ್ರಿಗೆ ಅಲ್ಲಿ 70,000 ರೂಪಾಯಿ ತೊಗೊಂಡು ಸರ್ ನನ್ನ ಹೆಸರು ಹೇಳಿ ಅವತ್ತೊಂದು ನಾನು ಲಾಸ್ಟ್ ಟೈಮ್ ಮನೆಗೆ ಕರೆಸಿ ನನ್ನ ಹೆಸರು ಎಲ್ಲಿ ತೊಗೋಬೇಡಂತ ವಾರ್ನಿಂಗ್ ಮಾಡಿ ಅವರು CG ರೊಕ್ಕ ವಾಪಸ್ ಕೊಡ್ತೀನಿ ಸರ್ ನಿಮಗೆ ಅಂದ್ರೂ ರೆಗ್ಯುಲರಾಗಿ ಹೆಂಗೆ ಮಾಡ್ತಾನೆ ಸರ್ ಹೋದ ವರ್ಷ ನಮ್ಮ ಮೆಂಬರ್ ಅವ್ರು ಪ್ರೇಮಾನಂದ್ ಅವ್ರು ಬಿರಾದಾರ್ ಮೇಲೂ ಮಾಡಿದ್ದಾರೆ ಅಟ್ರಾಸಿಟಿ ಇವನ್ ಕೆಲಸ ತನ್ನ ಸ್ವಂತ ಮನೆಗೆ ನಡೆಸೋ ಸಂಬಂಧ ಅಟ್ರಾಸಿಟಿ ಅನ್ನೋದು ಒಂದು ಯೂಸ್ ಮಾಡ್ಕೊಳತ್ತಾನೆ ಸರ್ ಸರಿ ನಾನು ಅದರಿಗೆ ಹೇಳ್ತೇನೆ कल प्रेस मीट करके बोला था आपके सामने मेरे नाम यूज करके मारुति बुधाया ऐसा चावल का गाड़ी डरा पकड़ने का और छुड़ाने का काम कर रहा है करके और जो इंडस्ट्रियल्स में प्लास्टिक वाले शेठ जी है उनको भी टॉर्चर कर रहा है करके बोला था। कल भी मैं आपके सामने भी बोला हूँ अभी EDC साहब को भी मिलके मेरा मनवी पत्र दिया हूँ मेरा नाम झूठा बोल के मेरा समाज में मेरा नाम खराब कर रहा बोल के इसके बारे में एक्शन लेने के लिए मैं साहब को बोला हूँ। साहब भी मुझे बोले मैं डिपार्टमेंट को भेजता हूँ ऊपर भी भेजता हूँ इसका क्या है इंक्वायरी करने लगाता हूँ बोले और इसके बारे में भी मैं ज्यादा बोल नहीं सकता अभी बोला हूँ कल ಇದು ಫೇಕ್ ಅಟ್ರಾಸಿಟಿ ಅಂತಕ್ಕಂಥ ಶೌಚ ಉಂಟದ್ರಿ ಮತ್ತೆ ಇನ್ನೊಂದು ಏನಾಗ್ಬಿಟ್ಟದ ನಮ್ಮ ಜನರಿಗೆ ಮಾಹಿತಿ ಹಕ್ಕು ಮತ್ತು ಅಟ್ರಾಸಿಟಿ ಅಂತಕ್ಕಂಥದ್ದು ಮೈಗೂಡದ್ರಿ ಈಗ ಕೆಲವೊಬ್ರಿಗೆ ಅಂತ ನಮ್ಮ ಜನರಿಗೆ ಏನಾಗ್ಬಿಟ್ಟದ ಕೆಲವು ಹಳ್ಳಿ ಒಳಗೆ ಅವ್ರವ್ರ ತಿಂಡಿ ಒಳಗೆ ನಮ್ಮ ಜನರಿಗೆ ಇಟ್ಕೊಂಡೆ ಅವ್ನ ಮ್ಯಾಗ ತಿಂಡಿ ತಿರ್ಸೋಂಬತ್ತೇಳಿ ತಿರ್ಸೋಕೆ ಚಾಲು ಮಾಡ್ಕೊಂಡ್ಬಿಟ್ರ ಆಯ್ತು ಆಫೀಸರ್ಗಳಿಗೆ ಹರಾಜ್ಮೆಂಟ್ ಮಾಡ್ತಾರ ರೊಕ್ಕ ಕೊಡ್ತಿಲ್ಲ ಇಲ್ಲಿಂದ ಅಟ್ರಾಸಿಟಿ ಮಾಡ್ತಿಲ್ಲ ಮಾಹಿತಿ ಕೊಡ್ತೀನಿ ಈ ರೀತಿ ಮಾತಾಡ್ಕೊಂಡು ಅವ್ರವ್ರ ತಿಂಡಿ ಒಳಗೆ ನಮ್ಗೆ ಏನ್ ಮಾಡ್ತಾರ ಬಲಿಪಶು ಮಾಡಕತ್ತಾರೆ ನಮ್ಮ ಜನರಿಗೆ ಈಗ ಅದೇ ರೀತಿ ಅಂತ ಮಡುಮುತ್ತ ಮಾಡಕತ್ತಾರೆ ಯಾರು ಮಾರುತಿ ಬುಧಲ್ ಅಂತ ಹೇಳಿ ಇದು ಫೇಕ್ ಅಟ್ರಾಸಿಟಿ ಅದ ಒಂದ್ ವೇಳೆ ಆ ರೀತಿ ಅಟ್ರಾಸಿಟಿ ನಮ್ಮ ಜನರ ಮ್ಯಾಗ ಅಂದ್ರೆ ಹಿಂದಿನ ಕಾಯಕ ನಮ್ಗೆ ತರಕತ್ತಾರೆ ಕೆಲವು ಜನರು
ಕೆಲವು ಕಾಯಕ ಜನರು ಏನ್ ಮಾಡ್ತಾರ ಮತ್ತೆ ಹಿಂದಿನ ಕಾಯಕ ಸ್ಥಿತಿ ಒಳಗ ನಮ್ಮ ತರಂತ ಘಟನೆಗಳು ಮಾಡ್ತಾರ. ಇದು ಫೇಕ್ ಅಟ್ರಾಸಿಟಿ ಮಾಡಿ ಈ ರೀತಿ ತಂದು ನಮ್ ಜನರಿಗೆ ಏನಾದ್ರು ಆ ರೀತಿ ತೃತ್ಯಕ್ಕೆ ಒಳಗಾಗಿತ್ತಂದ್ರ ನಾವೇ ಅವ್ರಿಗೆ ಇದ್ ಮಾಡ್ತೀವಲ್ಲ. ನಮ್ ಜನರಿಗೆ ಬಹಳ ದೊಡ್ಡ ಸ್ಥಾನ ಹೋಗ್ತಾರ. ಇನ್ನೂ ಅದೇ ರೀತಿ ಅಂದ್ರ ಇದು ಅವ್ರಿಗೆ ಜೀವನ ನಡಿಬೇಕೆ. ಒಂದು ಅವ್ರಿಗೆ ಬೆಳೆ ಬೇಸೋ ಕಾಲಾಗ ಕೆಲವೊಬ್ರು ಅಟ್ರಾಸಿಟಿ ಮಾಹಿತಿ ಹಕ್ಕು ತಂದು ಏನ್ ಮಾಡ್ಬಿಟ್ಟ. ಈಗ ಮಡುಮುತ್ತೆ ಅವರು ಒಂದ್ ರೀತಿ ಏನಾದ್ರು ನಮ್ ಜನರಿಗೆ ಹಂಗ ಆಯ್ತದ ನಾವೇ ಬೆನ್ನತ್ತವ್ರಿಗೆ ಅವ್ರ ಯಾಕೆ ಅದನ್ನ ಮಾಡ್ಬೇಕು. ನಾವೇ ಅವ್ರಿಗೆ ಹಂಗಿತ್ತಂದ್ರ ಅವ್ರು ನಮ್ಮ ಜನರ ಕಾಳಜಿ ಆತ್ತೆ ನಾವು ಅವ್ರಿಗೆ ಬೆನ್ನತ್ತೇವಲ್ಲ. ಇಲ್ಲಿ ತನ ಬರೋ ಅವಶ್ಯಕತೆ ರೀ ಅದ ನಮ್ಗ. ಈ ರೀತಿ ಮಾಡ್ಕೊಂಡು ನಮ್ ಜನರಿಗೆ ಏನದ ಅವರೇಸ್ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ಬಲಿಪಶು ಮಾಡಕತ್ತಾರ. ಅದಕ್ಕಾಗಿ ಮಡುಮುತ್ತಿನ ಮ್ಯಾಗ ಏನಾದ್ರು ಹಂಗ ಫೇಕ್ ಅಟ್ರಾಸಿಟಿ ಮಾಡ್ಲಕತ್ತಾರ ಅದಕ್ಕೆ ನಾವೇ ತಯಾರಾಗಿ ಸದಸ್ಯವಾಗಿ ಬರ್ತೀವಿ. ಅಲ್ಲ ಮಾಡ್ಯಾರಲ್ರಿ, ಮಾಡ್ಯಾರ ಅಂದ್ರು ಅದು ಫೇಕ್ ಅಟ್ರಾಸಿಟಿ ಅದ. ಅದಕ್ಕೆ ಹಂಗ ಏನಾದ್ರು ಪ್ರತಿವಾಗಿ ನಡೀತಂದ್ರ ಅದಕ್ಕೆ ಮತ್ತೆ ಉಗ್ರ ಪ್ರತಿಭಟನೆ ಮಾಡಕ್ ನಾವು ತಯಾರಾಗಿರ್ತೇವೆ. ಅದಕ್ಕೇನು ನೋ ಡೌಟ್ ಅದಕ್ಕೆ. ಹಂಗ ಮಾಡಕತ್ತಾರ ಅಂದ್ರ ನಾವು ತಯಾರಾಗಿರ್ತೇವೆ. ಅದಕ್ಕೇನು ಸಮಸ್ಯೆ ಏನಿಲ್ಲ. ಆದ್ರ ತಮ್ಮ ಬಲಿಪಶು ಮಾಡ್ತೀನಿ ಅನ್ನೋದು ಆಗಲ್ಲ. ಮತ್ತೆ ಏನು ಈ ಕೆಲವೊಬ್ರು ಮತ್ತೆ ದಂಧನೆ ಅದೇ ಬಿಟ್ಟಲ್ರಿ ಸರ್. ಈಗ ಈ ದಂಧನೆ ಅದ ಮಾಹಿತಿ ಅಟ್ರಾಸಿಟಿ ನಾವೇನ್ ಇಲ್ಲಿ ತಮ್ಮ ತಿಂಡಿ ಮ್ಯಾರೇಬರ್ ಗೌಡ್ಕಿ ಕುಲಕರ್ಣಿ ಒಳಗ ಅವ್ರ ತಿಂಡಿ ತಗೊಂಡ್ ನಮ್ಗೇನದ ಅವ್ರ ಮ್ಯಾಗ ಎತ್ಕೊಟ್ಟವು. ಏನ್ ನೀ ಮಾಡಿ ಬೆನ್ನತ್ತೀನಿ ಅವ್ರ ಬೆನ್ನತ್ತು. ಈ ರೀತಿ ಅವೇರ್ನೆಸ್ ಮಾಡ್ಲತ್ತಾರ. ಸಂಘಟನೆ ಅಂತಕ್ಕಂಥದ್ದು ದುರುಪಯೋಗ ಆಗಿಬಿಟ್ಟದ. ಈಗ ಇದು ಒಂದ್ ರೀತಿ ದಂಧ, ಒಂದೇ ಹೇಳಕ್ ಅಂದ್ರೆ ದಂಧ ರೀ ಇದು. ಈಗ ಅವ್ರಿಗೆ ಏನ್ ಹೇಳಕತ್ತ ಅವ್ರು ತಿಳ್ಕೊಬೇಕ್ರಿ. ಈಗ ಒಂದೇ ಮಾತ ಈಗ ಹಂಗೇನಾದ್ರು ಅದೇ ಕಾಯಕ್ಕೆ ಮುಂದೆ ಚಾಲು ಮಾಡಕತ್ತಾರ ಅಂದ್ರೆ ನಾವೇನ್ ಅವ್ರ ಕೂಡ ಅಲ್ಲಿ ಎಲ್ಲಿಗೆ ಹತ್ತು ನಡುಮುತ್ತಿನ ಮ್ಯಾಗ ಏನಾದ್ರು ಹಂಗ ಅದೇ ಕತಿ ಮಾಡ್ಲಕತ್ತಾರ ಅಂದ್ರೆ ನಾವು ಒಂದ್ ಲೆಕ್ಕಿಗೆ ಏನದ ಈ ದಂಧೆ ಬಿಟ್ಕೊಂಡು ನಾವೇನು ಅದೇ ಅವ್ರ ಕೂಡ ಬೆನ್ನತ್ಬೇಕಾಗ್ತದೆ. ಎಲ್ಲಿಗೆ ಹತ್ತಲೆಕ್ಕ ಮತ್ತೇನ್ ಮಾಡೋದನ್ನ ಅಲ್ಲಲ್ಲ ಅದೇ ಅರ್ಥ ಆಗ್ತಾರ. ಈಗ ಫೇಕ್ ಅಟ್ರಾಸಿಟಿ ಮಾಡ್ತೇವೆ ನಡೆಯಲ್ರಿ. ಸಮಾಜ ಚುಂದಿ ಬೆನ್ನತ್ಬೇಕಾಗ್ತದ್ರಿ. ಒಬ್ರಿಗೆ ಬಂದ್ರೆ ಒಬ್ರು ಟಾಳಿ ಮಾಡ್ತಂದ್ರೆ ಆಗಲ್ಲ. ಈಗ ಅವ್ರು ಒಬ್ಬರೇ ಬೆನ್ನ ಹತ್ತಿರ ಹೆಂಗ ಆಗ್ತದೆ ಅಟ್ರಾಸಿಟಿ ಆಗ್ತದ್ರಿ. ಒಬ್ಬ ಅಟ್ರಾಸಿಟಿ ಮಾಡ್ಬೇಕಾದ್ರೆ ಸಮುದಾಯ ಬೆನ್ನ ಹತ್ಬೇಕ ಅಂದ್ರೆ ಇದು ಅಟ್ರಾಸಿಟಿ ಆಗ್ತದ. ಕೆಲವೊಬ್ರು ಆಫೀಸರ್ಗಳು ಏನ್ ಮಾಡ್ತಾರೆ ಲಕ್ಷ್ಮಿ ಬಾಯಿ ಮಾಡ್ತಾರ್ರಿ. ನನ್ಗಿಟ್ಟು ಬರ್ತಾನೆ ನಾವ್ ನೀವು ಕಲ್ತೇವೆ ಜೋಡಣೆ ಆಗಪ್ಪ ಅಂತ ಹೇಳಿ ಗಂಡನ ತ್ಯಾಕ್ರಿ ಆಟ ಆಡ್ಕೊಂಡು ಕುಂದಿರ್ತಾರಿ. ಅದಕ್ಕೆ ಏನ್ ಮಾಡಕತ್ರಿ ಎಲ್ಲರೂ ಶಮೆ ಆಗ್ತಾರದ್ರಿ. ಆಯ್ತ ನೋಡ್ರಿ ತಮ್ಮ ಬೆಳೆ ಬೇಸೋಕಾದ್ರೆ ಯಾರಿಗಾದ್ರು ಬಲಿಪಶು ಮಾಡಬೇಕಲ್ರಿ. ಮಾಡವ್ರಿ ಅದಕ್ಕೆ ಸಂಬಂಧ ಬಿಡಲ್ಲ ಅದಕ್ಕೆ. ಮತ್ತ ಅವ್ರ ಏನ್ ಮಾಡ್ಯಾರ ಮಾಡಲ್ಲಕ್ಕೀಗ ಮುಂದಿನ ಏನಾದ್ರು ಚಟುವಟಿಕೆ ಹಂಗೆ ಮುಂದುವರಿಯಕತ್ತಂದ್ರ ಅದಕ್ಕೆ ಬೇರೆ ದಾರಿ ತೆಗಿಬೇಕತ್ತ. ಅದಕ್ ಬಿಟ್ಟು ಅನ್ನೋದು. ನಮ್ಮ ಹೆಸರು ಸಂಘ ಗುಳಿಕೆ ಅಂತ ಹೇಳಿ ಸರ್ ಚಿದಾನಂದ ಸಾಕನ್ ಗೌರ್ಬಿ ಅಂಟಿ ಸರ್. ಸಂಘ ಗುಳಿಕೆ ಅಂತೇಳಿ ನಾನು ಸ್ಥಳೀಯ ವಿಜಯಪುರದಿಂದ. ನಾನು DSS ಹಲವಾರು ವರ್ಷಗಳಿಂದ ಓಡಾಡ್ತಾ ಇದ್ದೀನಿ. ಅವ್ರು ಯಾವುದೇ ಸಂಘಗಳಿಂದ ಸಂಘಟನೆಯಿಂದ ಪದ ಪಡ್ಕೊಂಡಿಲ್ಲ. ಒಂದು ಏನು ಬೆಂಬಲ ಅಂತೇಳಿ ನಮ್ಮ ಸಮಾಜ ಲೋಕಲ್ ಆಗಿ ವಿಜಯಪುರ ಸ್ಥಳೀಯದಾಗ ದೊಡ್ಡ ಪ್ರಮಾಣದಾಗ ಅದ. ಏನೋ ನಮ್ಮ ಹುಡುಗರು ಸಂಘಟನೆಯಲ್ಲಿ ಒಕ್ಕಟ್ಟಲ್ಲ ನಾವು ಎಲ್ಲಾ ತರ ಎಲ್ಲರಿಗೂ ಬೆಂಬಲ ಕೊಟ್ಟಿದ್ವಿ. ಈಗ ಹೋದ ತಿಂಗಳು ನಿನ್ನೆ ಪತ್ರಿಕಾಗೋಷ್ಠಿ ಕೊಟ್ಟಿದ್ವಿ ನಾವು. ನಿನ್ನೆ ಪತ್ರಿಕೆ ಮಾಧ್ಯಮರಿಗೆ ನಿನ್ನೆ ನಮ್ಮ ಸಮಾಜದವರು ಯಾರಿಗೆ ಒಳ್ಳೇದು ಮಾಡ್ತಾರೆ, ಯಾರಿಗೆ ಕೆಟ್ಟದ್ದು ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಏನ್ ಮಾಡ್ತಾರೆ ಅಂತೇಳಿ ಶಾರ್ಟ್ ಕಟ್ ಆಗಿ ತಿಳಿಸಿದ್ದೀವಿ. ಇವತ್ತೇನಪ್ಪಾ ಅಂತಂದ್ರೆ ಮೊನ್ನೆ 25 ತಾರೀಕಿಗೆ ನಮ್ಮ ಸ್ಥಳೀಯ ಒಂದು ಮಡುಸ್ವಾಮಿ ಅಂತೇಳಿ ಅದಾರ. ಅವ್ರ ಮೇಲೆ ಒಂದು ಫೇಕ್ ಅಟ್ರಾಸಿಟಿ ಅಂತೇಳಿ ಒಬ್ರು ಮಾಡ್ಯಾರ. ಒಬ್ಬರ ಲೆಕ್ಕೇನು ಮಾರುತಿ ಬುದ್ಧಾಳ ಅಂತ ಮಾಡಿದ್ದಾರೆ. ಅದು ಅಗದ್ಯ ಕರೀತಪ್ಪ ಅಂದ್ರ ಅದು ನಾವೀಗ ಒಂದು ಮನವಿ ಕೊಡಕ್ ಬಂದೇವಿ ಜಿಲ್ಲಾಧಿಕಾರಿಗೆ. ಅದು ಅಗದ್ಯ ಕರೀತಾರ ಅವ್ರ ಸ್ಥಳಕ್ಕೆ ಧಾವಿಸ್ಬೇಕು. ಪೊಲೀಸ್ ಇಲಾಖೆದವ್ರು ಧಾವಿಸ್ಬೇಕು. ಇನ್ನೊಮ್ಮೆ ಬರ್ಬೇಕು. ಮತ್ತ ಅದಕ್ಕೆ ಯಾರ್ಯಾರು ಅದಾರಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಕಳಿಸ್ಬೇಕು. ಅದು ಎಷ್ಟು ಸತ್ಯ ಐತಿ ಎಷ್ಟು ಅಸತ್ಯ ಐತಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟವ್ರಿಗೆ ನ್ಯಾಯ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಬೇಕಂತಂದು ಅವ್ರಿಗೆ ಮನವಿ ಕೊಟ್ಟಿವಿ. ಅದಕ್ಕೆ ಅವರು ಸ್ಪಂದಿಸ್ಯಾರ. ಈ ಮಾರುತಿ ಬುದ್ಧಾಳ ಅಂತವ್ರು ಇನ್ನೂ 4-5 ಜನ ಅದಾರ. ಇವ್ರ ಕೆಲಸನೇ ಏನೂ ಇಲ್ಲ. ಬೆಳಿಗ್ಗೆ ಎದ್ದು ಏನ್ ಮಾಡ್ತಾರಪ್ಪ ಅಂತಂದ್ರ ಬರೀ ಎಲ್ಲಿ ಅಕ್ಕಿ ಹೊಂಟದ, ಎಲ್ಲಿ ಮಾರ್ಲತ್ತಾರ, ಎಲ್ಲಿ ತಿಲ್ಲತ್ತಾರ, ಏನ್ ಮಾಡತ್ತಾರ, ಇದಕ್ಕೆ ಕೆಲವೊಂದು ಆಫೀಸರ್ಗಳು ಶಾಮಿಲ್ ಇನ್ಫಾರ್ಮೇಶನ್ ಅವರೇ ಕೊಡ್ತಾರ. ಅದಕ್ಕೆ ಇವೆಲ್ಲ ಏನು ಮಾಪೆ ಅದಲ್ಲ ಅಕ್ಕಿ ಮಾಪೆ, ಅದಕ್ಕೆ ಎಲ್ಲ ನೀವು ಮೀಡಿಯಾದವ್ರು ತನಿಖೆ ಮಾಡಬೇಕು ಮತ್ತು ಇಲಾಖೆದವ್ರು ತನಿಖೆ ಮಾಡಬೇಕು. ಅದಕ್ಕೆ ಮಾಡಿ ಏನೈತಿಲ್ಲ ಇದನ್ನ ಒಂದು ರೀತಿ ತಡೆಗಟ್ಟಬೇಕಂತೇಳಿ ನಮ್ಮಲ್ಲಿ ಮನವಿ ಅದ. ಅಕ್ಕಿ ಎಲ್ಲಿ ಬರ್ತದ ಅದು ಇನ್ಫಾರ್ಮೇಶನ್ ಇವ್ರಿಗೆ ಯಾರು ಕೊಡ್ತಾರ, ಇವ್ರು ಏನ್ ಅದಾರ, ಇವ್ರ ಹೋರಾಟ ಅದಕ್ಕೆ ಜನಪರ ಹೋರಾಟ ಎಟ್ ಮಾಡ್ಯಾರ ಮತ್ತು ಸಾಮಾನ್ಯ ಜನರಿಗೆ ಯಾವ ತರ ನ್ಯಾಯ ಒದಗಿಸ್ಯಾರ, ಇವ್ರಿಗೆ ಎಲ್ಲಾ ತರ ನಮ್ಮಂತ ಏನು ನಾಯಕರ ಸಂಘಟನೆಗಳ ಹೆಸರು ಏನ್ ಮಾಡ್ತಾರಲ್ಲ ಅವರಿಗೆ ಸಂಬಂಧಪಟ್ಟವರೆಲ್ಲ ನಮ್ಮ ಸಮಾಜ ಮುಖಂಡರು ಕರೆಸಿ ಕಿವಿ ಮಾತು ಹೇಳ್ಬೇಕು. ಇದು ಸರಿಯಲ್ಲ ಅಂತ ಹೇಳ್ಬೇಕು. ನಾವೇ ತಪ್ಪು ಮಾಡಿದ್ರು ನಮಗೂ ಅವ್ರ ನ್ಯಾಯ ರೀತಿ ನಮ್ಮ ಸಮಾಜನಾಗ ಏನು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಕೊಡ್ರಿ ಅಂತೇಳಿ ನಮ್ಮ ಸಮಾಜ ಹಿರಿಯರಿಗೂ ಕೇಳ್ಕೊತೇನೆ. ಇದು ಬ್ಲಾಕ್ ಮೇಲ್ ಅದ ರೀ, ಪೂರ್ಣ ಪ್ರಮಾಣ ಅಲ್ಲ. ಒಂದ್ ಕೆಲವರು ಉದ್ದೇಶ ಪೂರ್ವಕ ತಮ್ಮ ಹೊಟ್ಟಿ ಪಡಿ ಮಾಡ್ತಾರೆ. ಎಲ್ಲಾರು ಅದೇ ರೀತಿ ಇಲ್ಲ. ಒಂದ್ 104 ಜನ ಅದಾರ. ಒಂದ್ 106 ಸಂಘಟನೆ 3-4 ಸಂಘಟನೆ ಎಲ್ಲಾ ಸಮಾಜನಾಗ ಇರುವುದು, ಎಲ್ಲಾ ಜನರಾಗ ಇರುವುದು. ಇವ್ರಿಗೆ ಇಂಥವ್ರಿಗೆಲ್ಲ ನಮ್ಮ ಹಿರಿಯರು ಎಸ್ಪೆಷಲಿ ದಲಿತ ಸಮಾಜದವ್ರು ಏನಾರಲ್ಲ ಕರೆಸಿ ಅವರಿಗೆ ಕಿವಿ ಮಾತು ಹೇಳ್ಬೇಕು.
ಸಮಾಜದ ಹೆಸರನ್ನ ದುರ್ಬಳಕೆ ಮಾಡ್ಕೋಬೇಡ್ರಿ. ಮತ್ ಬಾಬಾ ಸಾಹೇಬ್ರ ಹೆಸರು ಎಲ್ಲಿ ಕೇಳಿಸ್ಬೇಡ್ರಿ ಅಂತೇಳಿ ಇವೆಲ್ಲ ರಾಜಕೀಯಕ್ಕೆ ತೊಂದರೆ ಅದಾವ. ಇವ್ರು ಯಾರು ಪಂಚಾಯತಿ ಮೆಂಬರ್ ಆಗಲ್ಲ, ಲಾಯಕ್ ಇಲ್ಲ. ಇವ್ರು ಏನಿಲ್ಲ, ಮುಂಜಾನೆ ಅದು ಬರೀ ಇವ್ರು ಲೀಡರ್ ಅಲ್ಲ, ನಾಯಕರ ಒಂದ್ ಯಾವುದೇ ಕಾರ್ಯಕ್ರಮ ಮಾಡ್ಕೊಂಡ್ರೆ ಇವ್ರು ಹಿಡಿದು ನಾಲ್ಕು ಜನ ಇಲ್ಲ. ಇವ್ರು ಎಷ್ಟು ಗಾಡಿ ತೊಂತಾರೆ ಅದು ಇಷ್ಟೇ ಸಮಾಜ. ಇವ್ರು ಏನಿಲ್ಲ, ನಮ್ಮಂತ ರಾಜಕೀಯ ಮಾಡೋರಿಗೆ ತೊಂದರೆ ಆಗಂತ ಕಿಡಿಗೇಡಿಗೆ ಅದಾರ. ಇದು ಬಿಟ್ರೆ ಇವ್ರ ಕಡೆ ಏನೂ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸಮಾಜದವ್ರು ಮೊದಲು ಇಂಥವ್ರು ಕಿವಿ ಹಿಂಡಬೇಕಂತ ನಮ್ಮ ಸಮಾಜದವ್ರಿಗೆ ನಮ್ಮ ಮನವಿ ಮಾಡ್ಕೊತೀವಿ. ನಮ್ಮದೇನದ ರೀ ಜಾತಿ ನಿಂದನೆ ಅಂತೇಳಿ ನಾವು ಈಗ ಕುತ್ತಲ್ಲೇ ಮಾಡ್ಬೋದು. ಅದು ಕಾನೂನು ಪ್ರಕಾರ ನಮ್ಗೆ ರೈಟ್ ಅದ. ಅವ್ರು ಮಾಡ್ಯಾರ ಏನು ಕಾನೂನು ಪ್ರಕಾರವಾಗಿ ಕಾನೂನು ಸಂಬಂಧಪಟ್ಟವ್ರು ಏನದ ಅಲ್ಲಿ ಬರ್ಬೇಕು, ಸ್ಥಳಕ್ಕೆ ಧಾವಿಸ್ಬೇಕು. ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಏನದಾವ ಅವ್ರನ್ನ ಪರಿಶೀಲಿಸ್ರಿ, ಅವ್ರನ್ನ ವಿಚಾರಿಸಿ. ಇನ್ನೂ ಅದ್ರಾಗ 4-5 ಜನ ಅದಾರ ಕಂಪ್ಲೇಂಟ್ ಒಳಗೆ. ಅದು ಎಷ್ಟು ಸತ್ಯ ಅದ ಎಷ್ಟು ಸತ್ಯ ಅದ ಅದು ಪರಿಶೀಲಿಸಿ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಕ್ರಮ ತೋರಿ. ಅದು ಸುಳ್ಳು ಇತ್ತಪ್ಪ ಅಂದ್ರೆ ಅದು ಯಾರ ಸುಳ್ಳು ಆರೋಪ ಮಾಡ್ಯಾರಲ್ಲ ಅವ್ರಿಗೆ ಸ್ಥಳದ ಮ್ಯಾಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮದೊಂದು ವಿಚಾರ. ನಾವೇ ಇರ್ಬೋದು, ಯಾರೇ ಇರ್ಬೋದು. ಅವ್ರು ಕೇಸ್ ಮಾಡಿ ಸುಳ್ಳು ಇದ್ರೆ ನೀವು ಮಾಡಿದ್ದು ಸುಳ್ಳು ಇದ್ದಿರ್ಬೇಕಿಲ್ಲ. ಅದೇ ಮಾಡಿರ್ತೇಳತ್ತೆ ನಮ್ಮ ಅದೇ ಅದಲ್ರಿ, ನಮ್ಮ ಮದುವೆನೇ ಅದೇ ಅದ. ನಾವು ಮಾಡಿದ್ದು ಸುಳ್ಳು ಇದ್ರೆ ನಮ್ಗೆ ಕೊಡ್ರಿ, ಕಾನೂನು ಪ್ರಕಾರ ಏನು ಶಿಕ್ಷೆ ಅದ ನಮಗ್ ಕೊಡ್ರಿ. ಅವ್ರು ಮಾಡಿದ್ರು ಅವ್ರಿಗೆ ಕೊಡ್ರಿ. ಈಗ ನಮ್ಮವ್ರ ಕಡೆ ಅವ್ರು ಹೊಡೆದಿದ್ದು ಮೆಡಿಕಲ್ ಅದ, ಅಡ್ಮಿಟ್ ಆಗ್ಯಾನ. ಈಗ ನಮ್ದು ಏನು ವಿಶೇಷ ಅದ, ನಮ್ಮ ಏನಂದ್ರ ಮನವಿ ಅಂದ್ರ ತಮ್ಮಲ್ಲಿ ಮತ್ತ ನಮ್ಮ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಅದೇ ಇನ್ವೆಸ್ಟಿಗೇಷನ್ ಮಾಡ್ರಿ ಅನ್ನೋದೇ ನಮ್ದೊಂದು ಮನವಿ ರೀ. ಇದು ದಿನೇ ದಿನೇ ಆಗ್ತಾ ಹೋದ್ರ ಸಾಮಾನ್ಯ ಜನರಿಗೆ ಭಯ ಹುಟ್ಟು ಬಿಟ್ಟಿದೆ. ಇಲ್ಲಿ ಎಸ್ಸಿ ಆತಪ್ಪ ಅಂದ್ರೆ ಮೊದಲೇ ದೂರ ಸರಿತಿರು. ಈಗ ಹೆಂಗಾಗ್ಯದಪ್ಪ ಅಂದ್ರ ಊರು ಹೊರಗೆ ಅವ್ರು ಹೊಂಟ್ರಿ, ನಮ್ಮನ್ನ ಊರಾಗ ಬಿಟ್ಟು ಅವ್ರ ಊರಿಗೆ ಅಂತ ಪರಿಸ್ಥಿತಿ ತಂದ್ಬಿಟ್ಟದ. ಅದು ಆಗ್ಬಾರ್ದು ಅಂತೇಳಿ ನಾವು ಬಾಬಾ ಸಾಹೇಬ್ರು ಹೇಳಿದೇನು ಫಸ್ಟ್ ಸಮಾನತೆ. ನೀವು ಸಮಾನತೆಯನ್ನೇ ಅಸಮಾನತೆಯನ್ನೇ ಮಾಡತ್ತೀರ ಅಂತೇಳಿ ನಮ್ದೊಂದು ವಿಚಾರ. ಜಿಲ್ಲಾಧಿಕಾರಿ ಭೇಟಿಯಾಗಿ ನಮ್ದು ಇದೇ ಒಂದು ರಿಕ್ವೆಸ್ಟ್ ರೀ. ಅದು ಏನಾಗೈತಲ್ಲ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಅವ್ರು ಮಾಡ್ತೇವೆ, ಮುಂದುವರಿಸ್ತೇವೆ, ಪೊಲೀಸ್ ಇಲಾಖೆಗೆ ತಿಳಿಸ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ನ್ಯಾಯಾಂಗ ಇಲಾಖೆ ಮೇಲೆ ವಿಶ್ವಾಸ ಅದ ರೀ, ಮತ್ತು ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಅದ, ತಮ್ಮ ಮೀಡಿಯಾ ಮೇಲೆ ವಿಶ್ವಾಸ ಅದ, ನಮಗೆ ನ್ಯಾಯ ದೊರೆಯುತ್ತೆ ಅಂತ ನಮ್ಗೆ ವಿಶ್ವಾಸ ಅದ. ಸಂಘ ಗುಣಿಕೆ ಅಂತೇಳಿ ವಿಜಯಪುರ. ನಮ್ದು ಇನ್ನೊಂದು ನಿಮ್ಮ ಮೀಡಿಯಾದವ್ರ ಮುಖಾಂತರ ಒಂದು ರಿಕ್ವೆಸ್ಟ್ ಅದ. ನಮ್ಮ ಬಿಜಾಪುರ ದಲಿತ ಸಮಾಜ ಲೀಡರ್ಗಳಿಗೆ ಎಲ್ಲರಿಗೆ ಮಾರುತಿ ಬೂದ ಜರ ಬುದ್ಧಿ ಹೇಳ್ಬೇಕು. ಅವ್ರೆಲ್ಲರೂ ಕೂಡಿ ಮಾರುತಿ ಬೂದ ಸಮಾಜದ ಹೆಸರು ಕೆಡಿಸ್ಲಾತಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಕೆಡಿಸ್ಲಾತಾನ. ಅವನ ಬಗ್ಗೆ ಜರ ನಮ್ಮ ಬಿಜಾಪುರ ಲೀಡರ್ ಯಾರು ಕೇಸ್ ಮಾಡಿಲ್ಲ, ಯಾರು ಅಟ್ರಾಸಿಟಿ ಮಾಡಿಲ್ಲ ಇಲ್ಲಿ ತನಕ. ಮಾರುತಿ ಬೂದಾಗೆ ಬೈತಾರ ಇವ್ರಿಗೆಲ್ಲರಿಗೂ ಬಿಟ್ಟು. ಅವ್ರ ಒಂದು ವಿಷಯದ ಹೋಗ್ತಾನೆ ಮಾರುತಿ ಬೂದ ತನ್ನ ಸ್ವಂತ ಮನೆ ನಡೆಸೋ ಸಂಬಂಧ ಮಾಡ್ಲಾತಾನ. ನಂದೊಂದು ರಿಕ್ವೆಸ್ಟ್ ಅದ ಎಲ್ಲ ಲೀಡರ್ಗಳಿಗೆ, ನನಗೂ ಭಾಳ ಆತ್ಮೀಯರದಾರ ಎಲ್ಲರೂ. ಮಾರುತಿ ಬೂದ ಬಗ್ಗೆ ಜರ ಅವರು ನಿಗಾ ಇಡಬೇಕು ಅವ್ರ ಮ್ಯಾಗ. ಇಷ್ಟ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।